ಮೊದಲ 3 ರಾಶಿಯ ಫಲಾಫಲ ಏನಾಗಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಇದರ ಜೊತೆಗೆ ಇನ್ನುಳಿದ ರಾಶಿಯನ್ನ ತಿಳ್ಕೊಳ್ಳೋಣ. ಆದರೆ ಈಗ ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ಶಿವಮೊಗ್ಗದಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 6/4/1977. 6/4/1974 ಅಲ್ವಾ? 77. ಸಮಯ ಸರ್ 8:35 ಬೆಳಿಗ್ಗೆ 8:35. 6/4/1977 ಬೆಳಿಗ್ಗೆ 8:35. ಏನ್ ಕೇಳಬೇಕಾಗಿತ್ತು? ಸಮಸ್ಯೆಲಿದ್ದೀನಿ ಮೇಡಮ್. ನಾನು ತುಂಬಾ ಸಾಲದಲ್ಲಿ ಇದ್ದೀನಿ. ಪರಿಹಾರ ಸಿಗ್ಬೋದಾ ಅಂತ ಗುರುಗಳ ಕೇಳೋಣ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಗುರುಗಳೇ. ನಿಮ್ಮ ಪಾದಚರಣೆಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ನಮಸ್ಕಾರ. ನೋಡೋಣ, ನೀವು ಪಾಪ ಸಮಸ್ಯೆಯಲ್ಲಿದ್ದೀನಿ ಅಂತ ನಿಮ್ಮ ಧ್ವನಿಯಲ್ಲೇ ಭಾರವಾಗಿದೆ ಧ್ವನಿ. ಗಮನಿಸೋಣ, ಈಗ ಯಾವ ದಶಾಭಕ್ತಿ ನಡೀತಾ ಇದೆ, ಟೈಮ್ ಏನಿದೆ ನೋಡೋಣ. ನೋಡಿ, ಈಗ ತಮಗೆ ಹೇಳಿ. ಅದೇ ಸಮಸ್ಯೆ ಹೇಗೆ ಪರಿಹಾರ ಬೇಕು? ಅದೇ ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ. 2024 ಸೆಪ್ಟೆಂಬರ್ವರೆಗೆ ರಾಹು ಈ ಒಂದು ದಶಾಭಕ್ತಿ ಯಾವುದಿದೆ, ಈ ಬುಧ ಮತ್ತು ರಾಹು ನೋಡಿ ಪರಸ್ಪರ ವಿರೋಧಿಗಳ. ಅಲ್ಲಿ ದಶೇಶ ಶತ್ರೋರರಿಗೇಹ ಭಾಜೋ ಲಗ್ನೇಶ ಶತ್ರೋರಪಿವಾತ ಭುಕ್ತೋ ಶತ್ರೋರ್ ಭಯಂ ಸ್ಥಾನ ಭಯಂ ಅಂತೆಲ್ಲ ದೊಡ್ಡ ಪಟ್ಟಿ ಕೊಡ್ತಾರೆ. ಶತ್ರುಗಳ ಭಯ, ಸ್ಥಾನ ಭಯ ಉಂಟಾಗುತ್ತೆ. ಈ ಥರದ್ದೆಲ್ಲ ಯಾವಾಗ ಅಂದರೆ ದಶಾನಾಥ ಭುಕ್ತಿನಾಥಗಳು ವಿರುದ್ಧವಾಗಿದ್ದಾಗ. ಇಲ್ಲಿ ರಾಹು ನಿಮಗೆ ಸಪ್ತಮ ಸ್ಥಾನ, ವ್ಯವಹಾರ ಸ್ಥಾನ, ಚಂದ್ರನೂ ಸೇರಿದ್ದಾನೆ. ಚಂದ್ರ ರಾಹು ಒಟ್ಟಾದರೆ ಮಾನಸಿಕವಾಗಿ ಬಹಳ ಕಿರುಕುಳ ಉಂಟಾಗುತ್ತೆ, ಮಾನಸಿಕವಾಗಿ ಅಸಮಾಧಾನಗಳು ಏರ್ಪಾಡಾಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೋಡಿ, ನಾಗ ಪ್ರಾರ್ಥನೆ ಹೇಳಿದೆ. ಸಾಧ್ಯವಾದರೆ ಒಂದು ಆಶ್ಲೇಷ ಬಲಿ ಮಾಡಿಸಿ, ಅದು ತುಂಬ 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 ಸಹಾಯವಾಗುತ್ತೆ. ಒಂದು ಗ್ರಹಶಾಂತಿ, ಒಂದು ಆಶ್ಲೇಷ ಬಲಿ. ಆಶ್ಲೇಷ ಬಲಿ ಅದು ಹೇಗೆ ಸುರುಳಿಯಾಗಿ ಸುತ್ತಿದೆಯೋ ಹಾಗೆ ನಮ್ಮ ಸರಪಳಿ, ನಮ್ಮ ಕಷ್ಟಗಳ ಸರಪಳಿ ಹಾಗೆ ನಮ್ಮನ್ನು ಸುತ್ತುಬಿಟ್ಟಿರುತ್ತೆ. ಅದರಿಂದ ಬಿಡುಗಡೆ ಮಾರ್ಗ ಬೇಕು ಅಂದರೆ ಆ ನಾಗನ ಆರಾಧನೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಸಾಧ್ಯವಾದರೆ ಜೊತೆ ಒಂದು ದುರ್ಗಾ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಪಾರಾಯಣ ಇದೆಯಲ್ಲ, ಅದು ಕೂಡ ತುಂಬ ಸಹಾಯವಾಗುತ್ತೆ. ಈ ಆಶ್ಲೇಷ ಬಲಿ, ಸಪ್ತಶತಿ ಪಾರಾಯಣ ನೀವು ಅಲ್ಲೇ ಹತ್ತಿರದಲ್ಲಿ ಯಾವುದಾದ್ರು ಒಳ್ಳೆಯ ಸನ್ನಿಧಾನದಲ್ಲಿ, ಅಮ್ಮನವರ ಸನ್ನಿಧಾನದಲ್ಲಿ ಇದನ್ನು ಮಾಡಿಸಿ ಯೋಚನೆ ಮಾಡಿಬಿಡಿ. ದುರ್ಗಮವಾಗಿರ್ತಕ್ಕಂಥದ್ದನ್ನು ದಾಟಬೇಕಾದ್ರೆ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಬೇಕು. ನೀವು ಸುಲಭವಾಗಿ ಹೊರಗೆ ಬರ್ತೀರಾ, ಆತಂಕ ಮಾಡ್ಕೋಬೇಡಿ. ಸೆಪ್ಟೆಂಬರ್ ನಂತರದಲ್ಲಿ ನಿಮಗೆ ಈ ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ಗುರು ಆ ಧನಸ್ಥಾನದಲ್ಲಿದ್ದಾನೆ. ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಚಿಂತೆ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರ, ಇನ್ನು ಮುಂದಿನ ರಾಶಿಯನ್ನು ತಿಳಿದುಕೊಳ್ಳುವಂತಹ ಸಮಯ ಮಿಥುನದವರೆಗಾಯಿತು. ಮುಂದುವರಿಸೋದು ಸಿಂಹ ಕನ್ಯಾ ನೋಡೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರನ ಬಲ ಹೇಗಿದೆ ಅನ್ನೋದ್ರ ಮೇಲೆ ನೋಡಿ, ವಾರದ ಆದಿಯಲ್ಲಿ ನೀವು ಚಂದ್ರ ನೋಡಿ ಅಷ್ಟಮದಲ್ಲಿದ್ದಾನೆ ಶನಿ ಜೊತೆಗೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಖಿನ್ನತೆ, ಮನಸ್ತಾಪಗಳು ಉಂಟಾಗುತ್ತೆ. ಲಾಭ ಇಲ್ಲ ಅಂತಲ್ಲ, ಮಾಂದೆಯಿಂದಾಗಿ ಲಾಭವೂ ಇದೆ, ಅನುಕೂಲ ಉಂಟಾಗುತ್ತೆ, ಅದರ ಸಂಶಯ ಇಲ್ಲ. ವೃತ್ತಿಯಲ್ಲೂ ಕೂಡ ಗುರು ಚೆನ್ನಾಗಿದ್ದಾನಲ್ಲ, ಆದರೂ ಕೂಡ ಕಿರಿಕಿರಿ ತಪ್ಪಿದ್ದಲ್ಲ. ಚಂದ್ರನಿಗೂ ಶನಿ ಜೊತೆಗೆ ಸೇರಿದಾಗ ಮಾನಸಿಕ ವ್ಯಥೆ ತಪ್ಪಿದ್ದಲ್ಲ. ಈ ರೀತಿ ನೀವು ವಾರದ ಆದಿಯಲ್ಲಿ ಕಾಣ್ತೀರಾ. ನಾಳೆ ಹಬ್ಬ ಇದೆ, ಹಬ್ಬದ ವಾತಾವರಣದಲ್ಲಿ ಕೆಲಸದ ಪ್ರೆಷರ್ ಜಾಸ್ತಿ ಆದರೆ ಅಥವಾ ಕರೆಸ್ಕೊಂಡ್ರೆ ಇದೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಬಂದು ಮಾಡಬೇಕ್ರಿ ಕೆಲಸ ಅಂತ ಒಂದು ಪ್ರೆಷರ್ ಬಿದ್ದರೆ ಏನು ಮಾಡ್ತೀರಾ, ಅದು ಹಿಂಸೆ. ಆ ರೀತಿಯಲ್ಲಿ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಮತ್ತೆ ಸ್ವಲ್ಪ ಕಿರಿಕಿರಿ, ಆದರೆ ಚೇತರಿಸ್ಕೊಳ್ತೀರಾ. ಗುರುವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಚೇತರಿಕೆ ಉಂಟಾಗುತ್ತೆ. ಲಾಭಾಧಿಪತಿ ಅವನ ಪರಿವರ್ತನೆಯನ್ನು ಕಾಣ್ತಕ್ಕಂಥದ್ದು. ಮತ್ತೊಂದು ಗುರುಚಂದ್ರ ಯುತಿ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತಲ್ಲ, ಹಾಗಾಗಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರಾಂತ್ಯದಲ್ಲೂ ನಿಮಗೆ ಆ ಗಜಕೇಸರಿ ಯೋಗ, ಅಲ್ಲಿ ಗಜಕೇಸರಿ ಯೋಗದಲ್ಲಿ ಏನು ಬುದ್ಧಿ ಪ್ರಚುರವಾಗುತ್ತೆ, ಬುದ್ಧಿ ಚುರುಕಾಗುತ್ತೆ ಅಂತ. ಹೀಗಾಗಿ ಹೆಚ್ಚಿನ ಅನುಕೂಲಗಳು, ಕೌಶಲ್ಯತೆ ಬರುತ್ತೆ, ಕೆಲಸದಲ್ಲಿ ಕೌಶಲ್ಯ ಉಂಟಾಗ್ತಕ್ಕಂಥ ಇತ್ಯಾದಿ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ವಾಗ್ವಾದ, ಘರ್ಷಣೆ ಇವುಗಳೂ ಇದ್ದಾವೆ. ಹೀಗಾಗಿ ವೃತ್ತಿ ಬೇರೆ, ಬಾಂಧವ್ಯವನ್ನು ನಿಭಾಯಿಸ್ತಕ್ಕಂಥದ್ದು ಬೇರೆ. ಹೀಗಾಗಿ ದಾಂಪತ್ಯ ಅಂದರೆ ಗಂಡ ಹೆಂಡತಿ, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಸಮಾಧಾನ ಬೇಕು. ದುರ್ಗಾ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಾರಂಭದಲ್ಲೇ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತೊಡಕುಗಳು, ಕಿರಿಕಿರಿಗಳು, ಅವಕಾಶದಿಂದ ವಂಚಿತರಾಗ್ತಕ್ಕಂಥ ಸ್ಥಾನಚ್ಯುತಿ ಅಂತ ಹೇಳ್ತಾರೆ ಅದಕ್ಕೆ. ಹೀಗಾಗಿ ಸ್ಥಾನ ಭದ್ರತೆ ಅದು ಇಲ್ಲದೆ ಇರತಕ್ಕಂಥದ್ದು, ಅತಂತ್ರ ಸ್ಥಿತಿ ಅಂತೀವಲ್ಲ, ಆ ರೀತಿ ಉಂಟಾಗುವ ಸಾಧ್ಯತೆ ಇದೆ. ಮಾನಸಿಕ ವ್ಯಥೆ ಕೂಡ ಶನಿ ಜೊತೆಗೆ ಚಂದ್ರ ಇದ್ದಾಗ, ವ್ಯಯಾಧಿಪತಿ. ಹೀಗಾಗಿ ದೂರ ಪ್ರಯಾಣ ಇಂಥದ್ದೆಲ್ಲ ಶುರುವಾಗುತ್ತೆ ಸಿಂಹರಾಶಿಯವರಿಗೆ.
ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಶುಕ್ರನ ಪರಿವರ್ತನೆ ನಿಮಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬಲವನ್ನು ತಂದುಕೊಡುತ್ತೆ, ಸಂಶಯ ಇಲ್ಲ. ಕೆಲಸ ಮಾಡ್ತಾ ಇರ್ತ ಸಂದರ್ಭದಲ್ಲಿ ಇಷ್ಟು ದಿವಸ ಮಾಡ್ತಾ ಇದ್ದು ಬೇರೆ, ಈಗ ಒಂದು ಸ್ವಲ್ಪ ಬದಲಾವಣೆ ಮಾಡ್ತೀನಿ ತಾಳು ಅಂತ ನಿಮಗೆ ನೀವೇ ಅರಿತುಕೊಳ್ತಕ್ಕಂಥದ್ದು. ಮತ್ತು ದೇವರ ಪೂಜೆ ಪುನಸ್ಕಾರ ಅಥವಾ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ವಾರ ಮಧ್ಯದಲ್ಲಿ ಒಂದು ಒಳ್ಳೆಯ ಚಾಲನೆ ಸಿಗುತ್ತೆ ನಿಮಗೆ. ಸಂಕ್ರಾಂತಿ ನಂತರದಲ್ಲಿ ನಿಜಕ್ಕೂ ಉತ್ತರಾಯಣ ನಿಮ್ಮ ಪಾಲಿಗೆ ಒಂದು ಬೇರೆ ರೀತಿಯ ಬೆಳಕನ್ನು ಖಂಡಿತ, ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನೇ ಆಗಿದ್ದಾನೆ. ಸೂರ್ಯ ಮೇಲೆ ಉಚ್ಚಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ನಿಮಗೂ ಒಳ್ಳೆಯ ಫಲವೇ, ಹೀಗಾಗಿ ಚೆನ್ನಾಗಿರ್ತದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಮನಸ್ತಾಪಗಳು ದಾಂಪತ್ಯದಲ್ಲಿ ಮತ್ತು ಪ್ರೇಮ ಪ್ರೀತಿ ಇಂಥ ವಿಚಾರಗಳಲ್ಲಿ ಮನಸ್ತಾಪ ಘರ್ಷಣೆ ಈ ಥರದ್ದೆಲ್ಲ ಇದೆ. ಇದಕ್ಕೆ ಪರಿಹಾರ ಏನಪ್ಪ? ಇದಕ್ಕೆ ಪರಿಹಾರ ನೋಡಿ, ಒಂದು ಈಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶಿವಸನ್ನಿಧಾನದಲ್ಲಿ ಗೋಧಿಯಿಂದ ಅಭಿಷೇಕ ಮಾಡಿಸಿದ್ರೆ ಅದು ಇನ್ನೂ ಹೆಚ್ಚಿನ ಒಳ್ಳೆಯದು. ಶಿವಸ್ಮರಣೆ ಅಂತಕ್ಕಂಥದ್ದು ಮಂಗಳ ಸ್ಮರಣೆಯಾಗಿರುತ್ತೆ, ನಿಮ್ಮ ಪಾಲಿಗೆ ಮಂಗಳ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕನ್ಯಾ ರಾಶಿಯನ್ನು ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಷ್ಟತೆಯನ್ನು, ಧಾರ್ಮಿಕವಾಗಿ ತೊಡಕುಗಳನ್ನು, ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಅಂದರೆ 3-8 ವಿಘ್ನಗಳು ಬರುತ್ತೆ ಸಹಜವಾಗಿ. ಅಂಥದ್ದೊಂದು ನೀವು ಕಾಣ್ತೀರಾ. ಸವಾಲು, ಕಠಿಣ ಸವಾಲು ಅಂತೀವಲ್ಲ ಆ ರೀತಿಯಲ್ಲಿ ಉಂಟಾಗುತ್ತೆ. ದುರ್ಗಮತೆ ಅಂತೀವಲ್ಲ, ಕಷ್ಟ ರೀ ಅಂತ, ಅಂಥದ್ದೊಂದು ಸಂದರ್ಭ ಇದ್ರೆ ಅಚಾನಕ್ಕಾಗಿ ಬಂದುಬಿಡುತ್ತೆ, ಆ ಥರದ್ದು ಲಕ್ಷಣ ಇದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಇನ್ಫೆಕ್ಷನ್ಸ್, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಗೊತ್ತಿಲ್ಲದ ರೋಗಗಳು ಅಂತೀವಲ್ಲ ಆ ರೀತಿಯಲ್ಲಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು. ಏನಾಗಿದೆ ಅಂತ 20 ಹಾಸ್ಪಿಟ್ಲ್ ಸುತ್ತಿದ್ರೂ ಗೊತ್ತಾಗೋದಿಲ್ಲ, ಏನು ಈ ಥರ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಮನಸ್ಸು ಬೇಕು. ಪರಿಹಾರವನ್ನು ಹೇಳ್ತೀನಿ ನಂತರದಲ್ಲಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಈ ಶುಕ್ರನ ಪರಿವರ್ತನೆ ಇತ್ಯಾದಿ ಎಲ್ಲ ಗಮನಿಸ್ಕೊಂಡಾಗ ನಿಮಗೆ ಒಂದು ಸ್ವಲ್ಪ ಬಂಧುಗಳ ಸ್ನೇಹಿತರ ಸಹಾಯ ಖಂಡಿತ ಅವಕಾಶಗಳತ್ತೆ. ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಚಂದ್ರ ಗುರು ಅಷ್ಟಮ ಸ್ಥಾನ, ಹೀಗಾಗಿ ಗುರುತರವಾದದ್ದು ನಷ್ಟವೇ ಆಗುತ್ತೆ. ಅಂದರೆ ಯಾವುದು ಇಂಪಾರ್ಟೆಂಟ್, ಯಾವುದು ಮುಖ್ಯ ಅನಿಸುತ್ತೋ ಅದರ ಕುರಿತಾಗಿ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಮಾನಸಿಕವಾಗಿಯೂ ಅಷ್ಟೇ. ಅಲ್ಲಿ ರವಿ ಜೊತೆಗೆ ಮಾಂದಿ ಉದಯಾದಾಗ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ತುಂಬ ಪೆಟ್ಟು ಮಾಡ್ಕೊಳ್ತೀರ ಕನ್ಯಾ ರಾಶಿಗಳು, ಆ ಥರದ್ದೆಲ್ಲ ಇದೆ. ಆದರೆ ಬಂಧು ಮಿತ್ರರ ಸಹಕಾರ, ಒಂದು ಮಾರ್ಗದರ್ಶನ ಚೆನ್ನಾಗಿರುತ್ತದೆ, ಆತಂಕ ಬೇಡ. ಪರಿಹಾರಕ್ಕೆ ವಿಷ್ಣು ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ, ಅದು ನಿಮ್ಮ ಎಲ್ಲ ತೊಡಕುಗಳನ್ನು ಬಿಡಿಸುತ್ತೆ. ಆ ದುರ್ಗಮ ಕ್ಲಿಷ್ಟತೆ ಅಂತೀವಲ್ಲ ಅದರಿಂದ ಹೊರಬರಲಿಕ್ಕೆ ವಿಷ್ಣುವಿನ ಈ ಒಂದು ಸೇವೆ ತುಂಬ ಸಹಾಯವಾಗುತ್ತೆ, ಮಾಡಿ. ಇದು ಕನ್ಯಾವರೆಗಿನ ಫಲ. ಸರಿ ಶಾಸ್ತ್ರಿಗಳು, ಇನ್ನುಳಿದದ್ದು 6 ರಾಶಿಗಳು, ಅದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ರಾಶಿ ಭವಿಷ್ಯ ವಿಶೇಷ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.